ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಹಾಗೂ ಇರಾನ್ ನಡುವಿನ ಕದನ ಕ್ಷಣ ಕ್ಷಣಕ್ಕೂ ಭೀತಿಯನ್ನ ಹುಟ್ಟಿಸುತ್ತಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇಲ್ಲಿವರೆಗೆ ಇರಾನ್ ಸೋತು ಸುಣ್ಣವಾಗಬೇಕಿತ್ತು. ಆದರೆ ಇನ್ನೇನೋ ಸೋತೆ ಬಿಡ್ತು ಅನ್ನುವಾಗ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶ ಅಂತ ಕರೆಸಿಕೊಳ್ಳುವ ಅಮೆರಿಕ ಇರಾನ್ನ ಹರ್ಮುಜ್ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಸಿಗದೆ ಕಂಗಾಲಾಗಿದೆ. ಇರಾನನ್ನ ಧೂಳಿಪಟ ಮಾಡ್ತೇನೆ ಅಂತ ಬೀಗುತ್ತಿದ್ದ ಟ್ರಂಪ್ ಈಗ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲು ಬೇರೆ ದೇಶಗಳ ಬಳಿ ಸಹಾಯ ಕೇಳಿದ್ದಾರೆ. ಹೌದು, ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಹರ್ಮುಜ್ ಜಲಸಂಧಿಯನ್ನ ಮುಕ್ತವಾಗಿಡಲು ಜಗತ್ತಿನ ಇತರೆ ದೇಶಗಳ ಸಹಾಯ ಕೇಳಿದ್ದಾರೆ. ತಾನು ಕಟ್ಟಿದ ಅತ್ಯಂತ ಶಕ್ತಿಶಾಲಿ ನೌಕಾಪಡೆಯ ಬಗ್ಗೆ ಬೀಗ್ತಾ ಇದ್ದ ಟ್ರಂಪ್ ಈಗ ನಮ್ಮಿಂದ ಒಬ್ಬರಿಂದಲೇ ಇದು ಸಾಧ್ಯವಿಲ್ಲ ಎನ್ನುತ್ತಿರೋದು ಇಡೀ ಜಗತ್ತನ್ನ ಆಶ್ಚರ್ಯಚಕಿತಗೊಳಿಸಿದೆ. ಅತ್ತ ಇರಾನ್ ಮಾತ್ರ ಅಮೆರಿಕವನ್ನ ಲೇವಡಿ ಮಾಡುತ್ತಾ ನಿಮ್ಮ ರಕ್ಷಣಾ ಛತ್ರಿ ತೂತು ಬಿದ್ದಿದೆ ಅಂತ ವ್ಯಂಗ್ಯವಾಡ್ತಾ ಇದೆ. ಈ ಸಂಘರ್ಷದ ನಡುವೆ ಭಾರತ ಮಾಡಿಕೊಂಡ ಆ ಒಂದು ರಹಸ್ಯ ಒಪ್ಪಂದ ಅಮೆರಿಕದ ನಿದ್ದೆಗೆಡಿಸಿದೆ. ಭಾರತ ಇರಾನ್ ಜೊತೆ ರಹಸ್ಯ ಒಪ್ಪಂದ ಮಾಡಿಕೊಂಡು ತನ್ನ ಹಡಗುಗಳಿಗೆ ಸುರಕ್ಷಿತ ದಾರಿಯನ್ನ ಕಂಡುಕೊಂಡು ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಮಾತು ಕೇಳದ ಜಪಾನ್ ಮತ್ತು ಯುರೋಪ್ ದೇಶಗಳು ಭಾರತದ ಹಾದಿಯನ್ನೇ ತೊಳೆಯೋದಕ್ಕೆ ಮುಂದಾಗಿವೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಅಷ್ಟಕ್ಕೂ ಜಗತ್ತಿನ ಬಲಿಷ್ಠ ದೇಶ ಅಮೆರಿಕ ಹರ್ಮುಜ್ ವಿಚಾರದಲ್ಲಿ ಸಹಾಯಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆಯಾ? ಅಮೆರಿಕದಿಂದ ಸಾಧ್ಯವಾಗದೇ ಇದ್ದದ್ದನ್ನ ಭಾರತ ಹೇಗೆ ಸಾಧಿಸಿಬಿಡ್ತು? ಪರಮಾಣು ಬಾಂಬ್ ದಾಳಿಯ ಬೆದರಿಕೆಗೂ ಹೆದರದ ಇರಾನ್ ಇಂದು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕದ ಅಹಂಕಾರವನ್ನೇ ಮಣ್ಣುಪಾಲು ಮಾಡುತ್ತಾ ಜಗತ್ತನ್ನೇ ಆಳುವ ಅಮೆರಿಕದ ನೌಕಾಪಡೆ ಈಗ ಸಹಾಯಕ್ಕಾಗಿ ಬೇರೆ ದೇಶಗಳ ಮುಂದೆ ಕೈ ಚಾಚ್ತಾ ಇರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಹರ್ಮುಜ್ ಜಲಸಂಧಿಯ ಮೂಲಕ ತೈಲ ಪಡೆಯುವ ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ಬ್ರಿಟನ್ನಂತಹ ದೇಶಗಳು ತಮ್ಮ ಯುದ್ಧ ನೌಕೆಗಳನ್ನು ಅಲ್ಲಿಗೆ ಕಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಟ್ರಂಪ್ ಅವರ ಪ್ರಕಾರ ಅಮೆರಿಕ ಇರಾನ್ನ ಮಿಲಿಟರಿ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶಪಡಿಸಿದೆ. ಆದರೆ ವಾಸ್ತವ ಮಾತ್ರ ಬೇರೆನೇ ಇದೆ. ಇರಾನ್ ಈಗಲೂ ಡ್ರೋನ್ ಮತ್ತು ಮಿಸೈಲ್ ದಾಳಿಗಳ ಮೂಲಕ ಈ ಜಲಸಂಧಿಯನ್ನ ಬಂದ್ ಮಾಡಿದೆ. ಅಮೆರಿಕದ ನೌಕಾಪಡೆ ವಿಶ್ವದಲ್ಲೇ ಅತ್ಯಂತ ದೊಡ್ಡದಾಗಿದ್ರು ಈಗ ಏಕಾಂಗಿಯಾಗಿ ಪರಿಸ್ಥಿತಿಯನ್ನ ನಿಭಾಯಿಸಲು ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವ ಟ್ರಂಪ್ ನೌಕಾಪಡೆಯನ್ನ ಆಧುನೀಕರಣಗೊಳಿಸಿದ್ದು ನಾನೇ ಅಂತ ಬೀಗ್ತಾ ಇದ್ರು, ಈಗ ಅದೇ ಟ್ರಂಪ್ ಇರಾನ್ ಬಂದ್ ಮಾಡಿರುವ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ನಮ್ಮಿಂದ ಒಬ್ಬರಿಂದಲೇ ಸಾಧ್ಯವಿಲ್ಲ, ಉಳಿದ ದೇಶಗಳು ಕೂಡ ಯುದ್ಧ ನೌಕೆಗಳನ್ನ ಕಳಿಸಿ ಅಂತ ಕೇಳ್ತಾ ಇದ್ದಾರೆ. ಅಮೆರಿಕದ ಈ ಅಸಹಾಯಕತೆಯನ್ನ ನೋಡಿ ಇರಾನ್ನ ವಿದೇಶಾಂಗ ಸಚಿವರು ಅಮೆರಿಕವನ್ನ ಗೇಲಿ ಮಾಡ್ತಾ ಇದ್ದಾರೆ. ಅಮೆರಿಕ ಈಗ ಚೀನಾದ ಮುಂದೆಯೂ ಭಿಕ್ಷೆ ಬೇಡುತ್ತಿದೆ ಅಂತ ಇರಾನ್ ವ್ಯಂಗ್ಯವಾಡ್ತಾ ಇದೆ. ಅಮೆರಿಕ ತನ್ನ ಮಿತ್ರ ರಾಷ್ಟ್ರಗಳಿಗೆ ಒದಗಿಸುವ ರಕ್ಷಣಾ ಸಹಾಯಕ್ಕೆ ಸೆಕ್ಯೂರಿಟಿ ಅಂಬ್ರೆಲ್ಲಾ ಅಂತ ಕರಿತಾ ಇದ್ರು. ಇದೀಗ ಅದೇ ರಕ್ಷಣಾ ಛತ್ರಿಗೆ ತೂತು ಬಿದ್ದಿದೆ ಅಂತ ಇರಾನ್ ಅಮೆರಿಕವನ್ನ ಟ್ರೋಲ್ ಮಾಡ್ತಾ ಇದೆ. ಟೈಮ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಇದ್ದ ಟ್ರಂಪ್ ತಾನು ಮನಸ್ಸು ಮಾಡಿದ್ರೆ ಇರಾನ್ ಅನ್ನ ಕೇವಲ 1 ಗಂಟೆಯಲ್ಲಿ ಸೋಲಿಸಬಹುದು ಅಂತ ಹೇಳಿದ್ರು. ಇದು ಪರಮಾಣು ದಾಳಿಯ ಪರೋಕ್ಷ ಬೆದರಿಕೆಯಾಗಿತ್ತು. ಆದರೆ ಇರಾನ್ ಅಷ್ಟು ಸುಲಭವಾಗಿ ಸೋಲುವಂತೆ ಕಾಣ್ತಾ ಇಲ್ಲ. ಬದಲಾಗಿ ಅದು ತನ್ನ ಅತ್ಯಾಧುನಿಕ ಸೆಂಜಿಲ್ 2 ಮಿಸೈಲ್ಗಳನ್ನ ಉಡಾವಣೆ ಮಾಡುವ ಮೂಲಕ ಅಮೆರಿಕಾಗೆ ಸವಾಲು ಹಾಕ್ತಾ ಇದೆ. ಈ ಮಿಸೈಲ್ಗಳು 2000 ಕಿಲೋಮೀಟರ್ ದೂರದ ಗುರಿಯನ್ನ ತಲುಪಬಲ್ಲವು. ಅಷ್ಟೇ ಅಲ್ಲ, ಈ ಮಿಸೈಲ್ಗಳು ಸಾಲಿಡ್ ಫ್ಯೂಯಲ್ ತಂತ್ರಜ್ಞಾನವನ್ನ ಹೊಂದಿವೆ. ಒಂದು ವೇಳೆ ಇರಾನ್ ಸೋತಿದ್ರೆ ಇಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಪ್ರದರ್ಶನ ಮಾಡ್ತಾ ಇರಲಿಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಒಂದು ಕಡೆಯಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆ, ಮತ್ತೊಂದು ಕಡೆಯಲ್ಲಿ ಹರ್ಮುಜ್ ಜಲಸಂಧಿಯ ಬಳಕೆ. ಶಸ್ತ್ರಾಸ್ತ್ರಗಳ ಬಳಕೆಗಿಂತಲೂ ಹೆಚ್ಚಾಗಿ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿರೋದು ಅಮೆರಿಕದ ತಲೆ ಕೆಡಿಸಿಬಿಟ್ಟಿದೆ. ಇದೇ ಕಾರಣಕ್ಕಾಗಿ ತನ್ನ ಮಿತ್ರ ರಾಷ್ಟ್ರಗಳಿಗೆ ತಮ್ಮ ನೌಕಾಪಡೆಯನ್ನ ಹರ್ಮುಜ್ ಜಲಸಂಧಿಯಲ್ಲಿ ನಿಯೋಜಿಸಲು ಟ್ರಂಪ್ ಕರೆ ನೀಡಿದ್ದಾರೆ. ಇರಾನ್ ಮೇಲೆ ಒತ್ತಡ ಹೇರಿ ಜಲಸಂಧಿಯನ್ನ ತೆರೆಯೋದೇ ಇದರ ಉದ್ದೇಶ. ಆದರೆ ಅಮೆರಿಕದ ಈ ಮಿಲಿಟರಿ ತಂತ್ರಗಾರಿಕೆ ಇಲ್ಲಿ ವಿಫಲವಾಗುತ್ತಿರುವಂತೆ ಕಾಣ್ತಾ ಇದೆ. ಕಾರಣ, ಅಮೆರಿಕದ ಅತ್ಯಂತ ಹಳೆಯ ಮಿತ್ರ ದೇಶಗಳಾದ ಜಪಾನ್ ಮತ್ತು ಯುರೋಪಿನ ರಾಷ್ಟ್ರಗಳು ಈ ಯುದ್ಧದಲ್ಲಿ ಭಾಗಿಯಾಗಲು ಹಿಂದೇಟು ಹಾಕುತ್ತಿವೆ. ನಮ್ಮ ಸಂವಿಧಾನವು ವಿದೇಶಿ ಯುದ್ಧಗಳಲ್ಲಿ ಭಾಗವಹಿಸಲು ಅನುಮತಿ ನೀಡೋದಿಲ್ಲ.
ಹಾಗಾಗಿ ನಾವು ಯುದ್ಧ ನೌಕೆಗಳನ್ನು ಕಳಿಸೋದಿಲ್ಲ ಅಂತ ಜಪಾನ್ ನೇರವಾಗಿ ಹೇಳಿಬಿಟ್ಟಿದೆ. ಇದು ಅಮೆರಿಕದ ಜಾಗತಿಕ ನಾಯಕತ್ವಕ್ಕೆ ಬಿದ್ದ ದೊಡ್ಡ ಹೊಡೆತ. ಯುರೋಪ್ ದೇಶಗಳು ಕೂಡ ಅಮೆರಿಕದ ಈ ಕರೆಗೆ ಸ್ಪಂದಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದರೆ, ಈ ಇಡೀ ಯುದ್ಧದ ನಾಟಕದ ನಡುವೆ ಭಾರತವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಚಾಕಚಕ್ಯತೆಯನ್ನ ಮೆರೆದು ಬಿಟ್ಟಿದೆ. ಅಮೆರಿಕ ತನ್ನ ಸಹಾಯಕ್ಕಾಗಿ ಕರೆ ನೀಡಿದ ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರೇ ಇರಲಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಇದಕ್ಕೆ ಕಾರಣ ಕೂಡ ಇದೆ. ಭಾರತವು ಈಗಾಗಲೇ ಅಮೆರಿಕವನ್ನ ಬೈಪಾಸ್ ಮಾಡಿ ಇರಾನ್ ಜೊತೆ ನೇರವಾಗಿ ಮಾತುಕತೆ ನಡೆಸಿದೆ. ಈ ಮಾತುಕತೆಯ ಪರಿಣಾಮವಾಗಿ ಇರಾನ್ ಸರ್ಕಾರವು ಭಾರತದ LPG ಟ್ಯಾಂಕರ್ಗಳಿಗೆ ಸೇಫ್ ಪ್ಯಾಸೇಜ್ ಅಥವಾ ಸುರಕ್ಷಿತ ದಾರಿಯ ಭರವಸೆ ನೀಡಿದೆ. ಇರಾನ್ನ ಈ ನಿರ್ಧಾರದಿಂದಾಗಿ ಭಾರತೀಯ ಹಡಗುಗಳ ಮೇಲೆ ಯಾವುದೇ ದಾಳಿಗಳು ನಡೆಯುತ್ತಿಲ್ಲ. ಅದರಲ್ಲೂ ಇರಾನ್ ಭಾರತವನ್ನ ನಂಬಿಕಸ್ಥ ಸ್ನೇಹಿತ ಅಂತಾನೆ ಬಹಿರಂಗವಾಗಿ ಘೋಷಣೆ ಮಾಡಿದೆ. ಹಾಗಂತ ಭಾರತ ಇರಾನ್ ಭರವಸೆಯ ಮೇಲೆಯೇ ನಿಂತಿಲ್ಲ. ಯಾವುದಕ್ಕೂ ಇರಲಿ ಅಂತ ಒಮಾನ್ ತೀರದ ಹತ್ರ ತನ್ನ 2 ಯುದ್ಧ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಗ್ಯಾರಂಟಿ ನೀಡಿದ್ದರೂ ಸಹ ಹರ್ಮುಜ್ ಜಲಸಂಧಿಯ ಅಪಾಯಕಾರಿ ಹಾದಿಯಲ್ಲಿ ಬೇರೆ ಯಾರಿಂದಲೂ ದಾಳಿ ಆಗದಂತೆ ಭಾರತೀಯ ನೌಕಾಪಡೆ ಈ ಟ್ಯಾಂಕರ್ಗಳನ್ನು ರಕ್ಷಿಸಿ ಗುಜರಾತ್ನ ಕಾಂಡ್ಲಾ ಬಂದರಿಗೆ ತಲುಪಿಸುತ್ತಿದೆ. ಭಾರತದ ಈ ಬುದ್ಧಿವಂತಿಕೆಯನ್ನ ಕಂಡು ಈಗ ಫ್ರಾನ್ಸ್, ಇಟಲಿ ಹಾಗೂ ಬ್ರಿಟನ್ ದೇಶಗಳು ಸಹ ಅಮೆರಿಕದ ಮಾತು ಕೇಳುವ ಬದಲು ಭಾರತದ ಹಾದಿಯನ್ನೇ ತೊಳೆಯೋದಕ್ಕೆ ಯೋಚನೆ ಮಾಡ್ತಾ ಇವೆ. ಅವರು ಕೂಡ ಇರಾನ್ ಜೊತೆ ನೇರ ಮಾತುಕತೆ ನಡೆಸಿ ತಮ್ಮ ಇಂಧನ ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಲು ಪ್ಲಾನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಭಾರತ ಕ್ವಾಡ್ನ ಸದಸ್ಯ ರಾಷ್ಟ್ರ. ಈ ಸಂಘಟನೆಯಲ್ಲಿ ಅಮೆರಿಕವೂ ಇದೆ. ಆದರೆ ಭಾರತ ಮಾತ್ರ ಅಮೆರಿಕದ ರಕ್ಷಣೆಗಿಂತ ಇರಾನ್ ನೀಡಿದ ರಾಜತಾಂತ್ರಿಕ ಗ್ಯಾರಂಟಿಯನ್ನೇ ನಂಬಿದೆ. ಇದು ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಗೆ ಹಿಡಿದ ಕೈಗನ್ನಡಿ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಈ ಹರ್ಮುಜ್ ಜಲಸಂಧಿಯ ವಿಚಾರ ಇಡೀ ಜಗತ್ತಿನ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಒಂದು ವೇಳೆ ಹರ್ಮುಜ್ ಜಲಸಂಧಿಯು ದೀರ್ಘಕಾಲದವರೆಗೆ ಬಂದಾದರೆ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $200 ಏರಬಹುದು ಅಂತ ಅಂದಾಜಿಸಲಾಗಿದೆ. ಇದು ಅಮೆರಿಕದಲ್ಲಿ ಹಣದುಬ್ಬರವನ್ನು ಹೆಚ್ಚಿಸೋದಲ್ಲದೆ ಇಡೀ ವಿಶ್ವದ ಆರ್ಥಿಕ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಮತ್ತೊಂದು ಕಡೆಯಲ್ಲಿ ಅಮೆರಿಕದ ಮಿಲಿಟರಿ ಮೇಲಿರುವ ಭಯ ಈಗ ಜಗತ್ತಿನಲ್ಲಿ ಕಡಿಮೆ ಆಗ್ತಾ ಇದೆ. ವಿಯೆಟ್ನಾಂ ಅಥವಾ ವೆನೆಜುವೆಲಾದಂತೆ ಇರಾನ್ ಸುಲಭದ ತುತ್ತಲ್ಲ ಅನ್ನೋದು ಈಗ ಜಗತ್ತಿಗೆ ಮನವರಿಕೆಯಾಗುತ್ತಿದೆ. ಇದು ಅಮೆರಿಕದ ಮಿಲಿಟರಿಯ ಮೇಲಿರುವ ನಂಬಿಕೆಯನ್ನು ಮುಂದಿನ ಹಲವು ದಶಕಗಳ ಕಾಲ ಕುಂದಿಸಬಹುದು. ಇನ್ನು ತಜ್ಞರ ವಿಶ್ಲೇಷಣೆಯ ಪ್ರಕಾರ ಅಮೆರಿಕವು ಈ ಯುದ್ಧವನ್ನ ಪ್ರಾರಂಭಿಸುವ ಮುನ್ನ ಯಾವುದೇ ಸರಿಯಾದ ರಾಜಕೀಯ ಉದ್ದೇಶ ಅಥವಾ ದೀರ್ಘಕಾಲದ ಯೋಜನೆಯನ್ನ ಹೊಂದಿರಲಿಲ್ಲ. ಒಂದು ವೇಳೆ ಈ ಸಂಘರ್ಷವು ದೀರ್ಘಕಾಲ ಮುಂದುವರೆದರೆ ಅದು ಕೇವಲ ಮಧ್ಯಪ್ರಾಚ್ಯಕ್ಕೆ ಸೀಮಿತವಾಗದೆ ಒಂದು ದೊಡ್ಡ ಖಂಡಾಂತರ ಯುದ್ಧವಾಗಿ ಬದಲಾಗುವ ಅಪಾಯವಿದೆ. ಇರಾನ್ ಈ ಯುದ್ಧವನ್ನ ಎಳೆದಾಡಿದಷ್ಟು ಅಮೆರಿಕದ ಪ್ರತಿಷ್ಠೆಗೆ ಧಕ್ಕೆಯಾಗುತ್ತೆ. ಒಟ್ನಲ್ಲಿ ಅಮೆರಿಕವು ಈಗ ತನ್ನ ಆಧಿಪತ್ಯವನ್ನ ಉಳಿಸಿಕೊಳ್ಳಲು ಹೋರಾಡ್ತಾ ಇದೆ. ಅಮೆರಿಕದ ಆಧಿಪತ್ಯಕ್ಕೆ ಈಗ ಇತಿಹಾಸದಲ್ಲೇ ಕಾಣದಂತಹ ದೊಡ್ಡ ಸವಾಲು ಎದುರಾಗಿದೆ. ತನ್ನ ಮಿತ್ರ ರಾಷ್ಟ್ರಗಳೇ ಸಹಾಯಕ್ಕೆ ಬಾರದ ಸ್ಥಿತಿಯಲ್ಲಿ ಅಮೆರಿಕ ನಿಂತಿದೆ. ಮತ್ತೊಂದೆಡೆ ಭಾರತವು ತನ್ನ ಇಂಧನ ಭದ್ರತೆಗಾಗಿ ಯಾವುದೇ ದೇಶದ ಹಂಗಿಲ್ಲದೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಹೊಸ ಶಕ್ತಿಯಾಗಿ ಹೊರಹೊಮ್ಮಿದೆ. ಯುದ್ಧದಿಂದ ಸಮಸ್ಯೆಗಳು ಪರಿಹಾರವಾಗೋದಿಲ್ಲ, ಬದಲಾಗಿ ರಾಜತಾಂತ್ರಿಕ ಮಾತುಕತೆಗಳಿಂದ ಮಾತ್ರ ಶಾಂತಿ ಸಾಧ್ಯ ಅನ್ನೋದನ್ನ ಭಾರತ ಜಗತ್ತಿಗೆ ತೋರಿಸಿಕೊಟ್ಟಿದೆ. ಅಮೆರಿಕದ ಈ ಸಹಾಯಕ್ಕಾಗಿ ಮೊರೆ ಜಾಗತಿಕ ರಾಜಕೀಯದಲ್ಲಿ ಯಾವ ಹೊಸ ತಿರುವು ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹರ್ಮುಜ್ ಜಲಸಂಧಿಯ ಈ ಬೆಂಕಿ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವವನ್ನ ಸುಡಲಿದೆಯೇ ಅಥವಾ ರಾಜತಾಂತ್ರಿಕ ಮಾತುಕತೆಗಳು ಶಾಂತಿ ತರುತ್ತವೆಯೇ ಅನ್ನೋದು ಸದ್ಯದ ಕುತೂಹಲ. ಸ್ನೇಹಿತರೆ, ನಿಮ್ಮ ಪ್ರಕಾರ ಅಮೆರಿಕ ಈ ಯುದ್ಧದಲ್ಲಿ ಗೆಲ್ಲುತ್ತದೆಯೇ ಅಥವಾ ಇರಾನ್ ಅಮೆರಿಕವನ್ನ ಹಿಂದಕ್ಕೆ ಸರಿಯುವಂತೆ ಮಾಡುತ್ತದೆಯೇ? ಭಾರತದ ಈ ರಾಜತಾಂತ್ರಿಕ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.